ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: 2 DCCB ಮತ್ತು 3 UCBಗಳ ಮೇಲೆ RBI ದಂಡ. ಮಾರ್ಚ್ 31, 2025ರವರೆಗಿನ ಹಣಕಾಸು ಸ್ಥಿತಿಯ ಮೇಲ್ವಿಚಾರಣಾ ತಪಾಸಣೆಯ ಸಮಯದಲ್ಲಿ ಗುರುತಿಸಲಾದ ವಿವಿಧ ನಿಯಂತ್ರಕ ಮತ್ತು ಶಾಸನಬದ್ಧ ಉಲ್ಲಂಘನೆಗಳಿಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ 2 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು, 3 ನಗರ ಸಹಕಾರಿ ಬ್ಯಾಂಕ್ಗಳ ಮೇಲೆ ಆರ್ಥಿಕ ದಂಡ ವಿಧಿಸಿದೆ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ಅಡಿಯಲ್ಲಿ ನಿಬಂಧನೆಗಳ ಉಲ್ಲಂಘನೆ ಮತ್ತು ಚಿನ್ನದ ಸಾಲಗಳು ಮತ್ತು ವಾಣಿಜ್ಯ ರಿಯಲ್ ಎಸ್ಟೇಟಿಗೆ ಒಡ್ಡಿಕೊಳ್ಳುವುದಕ್ಕೆ ಸಂಬಂಧಿಸಿದ RBI ನಿರ್ದೇಶನಗಳನ್ನು ಪಾಲಿಸದಿದ್ದಕ್ಕಾಗಿ RBI ಕರ್ನಾಟಕದ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ಗೆ 2 ಲಕ್ಷ ರು ದಂಡ, ಬ್ಯಾಂಕ್ ನಿರ್ದೇಶಕರಿಗೆ ಸಂಬಂಧಿಸಿದ ಸಾಲಗಳನ್ನು ಮಂಜೂರು ಮಾಡಿದೆ. ಬುಲೆಟ್ ಮರುಪಾವತಿ ಯೋಜನೆಯಲ್ಲಿ ನಿಗದಿತ ಮಿತಿಗಳನ್ನು ಮೀರಿ ಚಿನ್ನದ ಸಾಲಗಳನ್ನು ವಿಸ್ತರಿಸಿದೆ ಮತ್ತು ವಸತಿ ರಹಿತ ವಾಣಿಜ್ಯ ರಿಯಲ್ ಎಸ್ಟೇಟ್ ಯೋಜನೆಗೆ ಹಣಕಾಸು ಒದಗಿಸಿದೆ ಎಂದು ಕಂಡುಬಂದಿದೆ. ಅದೇ ರೀತಿ ಶಾಸನಬದ್ಧ ನಿಬಂಧನೆಗಳನ್ನು ಉಲ್ಲಂಘಿಸಿ ನಿರ್ದೇಶಕರಿಗೆ ಸಂಬಂಧಿಸಿದ ಸಾಲಗಳನ್ನು ಮಂಜೂರು ಮಾಡಿದ್ದಕ್ಕಾಗಿ ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಲಿಮಿಟೆಡ್ಗೆ 1 ಲಕ್ಷ ರು ದಂಡ ವಿಧಿಸಲಾಗಿದೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ RBI ಮಹಾರಾಷ್ಟ್ರದ ವಿಟಾ ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ಗೆ ಮಾನ್ಯತೆ, ಮಾನದಂಡಗಳು ಮತ್ತು ನ್ಯಾಯಯುತ ಸಾಲ ಪದ್ಧತಿಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ 3.10 ಲಕ್ಷ ರುಗಳನ್ನು ದಂಡ ವಿಧಿಸಿದೆ. ಬ್ಯಾಂಕ್ ಕೆಲವು ನಾಮಮಾತ್ರ ಸದಸ್ಯರಿಗೆ ನಿಯಂತ್ರಕ ಮಿತಿಗಳನ್ನು ಮೀರಿ ಸಾಲಗಳನ್ನು ಮಂಜೂರು ಮಾಡಿತ್ತು ಮತ್ತು ಕೆಲವು ಸಾಲಗಾರರಿಗೆ ದಂಡ ಶುಲ್ಕಗಳು ಮತ್ತು ಕಾರಣಗಳನ್ನು ತಿಳಿಸಲು ವಿಫಲವಾಗಿತ್ತು. UCBಗಳಿಂದ ಲಾಭಾಂಶ ಘೋಷಣೆಯ ಕುರಿತು RBI ನಿರ್ದೇಶನಗಳನ್ನು ಪಾಲಿಸದ ಕಾರಣ ಹಿಂದಿನ ವರ್ಷಗಳ ಸಂಗ್ರಹವಾದ ಲಾಭದಿಂದ ಲಾಭಾಂಶ ಘೋಷಿಸಿದ್ದಕ್ಕಾಗಿ ತಮಿಳುನಾಡಿನ ದಿ ಪ್ರಕಾಶಪುರಂ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ ಲಿಮಿಟೆಡ್ಗೆ 50,000 ರುಗಳ ದಂಡ ವಿಧಿಸಲಾಯಿತು. ಇದಲ್ಲದೆ KYC ಮಾನದಂಡಗಳನ್ನು ಉಲ್ಲಂಘಿಸಿ ಗ್ರಾಹಕರ KYC ದಾಖಲೆಗಳನ್ನು ಕೇಂದ್ರ KYC ದಾಖಲೆಗಳ ನೋಂದಣಿಗೆ CKYCR ಅಪ್ಲೋಡ್ ಮಾಡಲು ವಿಫಲವಾದ ಆಂಧ್ರ ಪ್ರದೇಶದ ದಿ ಗುಂಟೂರು ಮಹಿಳಾ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ ಲಿಮಿಟೆಡ್ಗೆ RBI 50,000 ರುಗಳ ದಂಡ ವಿಧಿಸಿದೆ.